ಆಗಲೇ ಜೋತ್ ಈಸ್ ನೋಡಿ ಇವಾಗ Hi everyone, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ದ ಕೇರಳ ಟ್ರಿಪ್. ಸೊ ವಿಚ್ ಪ್ಲೇಸ್ ಇನ್ ಕೇರಳ ಅಂತ ಕೇಳ್ತೀರಾ? ನಾನು ಹೋಗಿದ್ದು ಪಾಲಕ್ಕಾಡ್ಗೆ. ಅದು ಬಂದು ಇವ್ರ ಊರು. ಸೊ ಇವ್ರು ಬಂದು ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಹಾಗೂ ನಮ್ಮನೆ ಓನರ್ ಕೂಡ. ನಾವು ಅರ್ಲಿ ಇನ್ ದ ಮಾರ್ನಿಂಗೇ ಮನೆ ಬಿಟ್ಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ನಾನು ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಜರ್ನಿ ತುಂಬಾ ಬೋರಿಂಗ್ ಆ್ಯಂಡ್ ಟೈರಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲು. ಆಲ್ಮೋಸ್ಟ್ ಮನೆ ಒಂದು 6:30ಗೆ ಬಿಟ್ಟಿದ್ದು. ಟ್ರೈನ್ ಒಂದು 6:45ಗೆ ಬೋರ್ಡ್ ಮಾಡಿದ್ವಿ ಆ್ಯಂಡ್ ರೀಚ್ ಆಗಿದ್ದು ಆಲ್ಮೋಸ್ಟ್ 2:30 ಟೈಮ್ಗೆ. ಸೊ ಅಲ್ಲಿಗೆ 8 ಅವರ್ಸ್ ಆಯಿತು ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ಪಾಲಕ್ಕಾಡ್ ರೀಚ್ ಆದ್ವಿ ಆ್ಯಂಡ್ ಐ ವಾಸ್ ಸೋ ಟಯರ್ಡ್. ಶೆಕೆಗೆ ಕೂದಲೆಲ್ಲ ನಾಗವಲ್ಲಿ ಥರ ಕೆದ್ರೋಗಿತ್ತು. ಅವ್ರ ಊರು ಬಂದು ಅಗತೆ ಥರ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು ಇವ್ರ ಊರು ಮಾತ್ರ. ಐ ವಾಸ್ ಲಿಟ್ರಲಿ ಆಸ್ಟ್ರಕ್. ರೀಚ್ ಆಗ್ತಾ ಇದ್ದಂಗೆ ನನ್ನ ಕಣ್ಣು ಹೋಗಿದ್ವಿ ಮಾವಿನ ಮರದ ಮೇಲೆ ಆ್ಯಂಡ್ ಇಲ್ಲೊಬ್ರು ನಮ್ಗೆ ಆಲ್ರೆಡಿ ವೆಲ್ಕಮ್ ಸಾಂಗ್ ಹಾಡ್ತಿದ್ರು. ಹೋಗಿದ ತಕ್ಷಣ ಐ ಗಾಟ್ ಟು ಈಟ್ ದಿಸ್ ಡಿಲೀಷಿಯಸ್ ಜಾಕ್ ಫ್ರೂಟ್ ಆ್ಯಂಡ್ ದೆನ್ ಬಿಸಿ ಬಿಸಿ ಊಟ ಕೂಡ ಮುಗಿಸ್ಕೊಂಡು ಟೆರೆಸ್ಗೆ ಹೋಗ್ತೀವಿ. ಅಲ್ಲಿ ಮತ್ತೆ ನನ್ನ ಕಣ್ಣು ಹೋಗಿದ್ದು ಈ ಮಾವಿನಕಾಯಿ ಮರದ ಮೇಲೆ. ಸೊ ಆಂಟಿ ನಾನು ಸ್ಕೆಚ್ ಹಾಕ್ತಿದ್ರಿ ಈ ಥರ ಬೆಂಗಳೂರಿಗೆ ಹೋಗೋವಾಗ ಸ್ವಲ್ಪ ಮಾವಿನಕಾಯಿಗಳನ್ನ ತೊಗೊಂಡು ಹೋಗಬೇಕು ಅಂತ. ಆ್ಯಂಡ್ ದೆನ್ ನಾನು ಕೆಳಗಡೆ ಆ ಗಲ್ಲಿಯಲ್ಲಿರುವಂಥ ಮನೆಗಳೆಲ್ಲ ನೋಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು. ಓಕೆ, ದ ಮೇನ್ ರೀಸನ್ ನಾನು ಊರಿಗೆ ಬಂದಿದ್ದು ಅಂದರೆ ಇಲ್ಲಿ ಒಂದು ಉತ್ಸವ ಥರ ನಡೆಯುತ್ತೆ, ವಿಚ್ ಇಸ್ ಊರ ಜಾತ್ರೆ, ಊರ ಹಬ್ಬ ನಮ್ಮ ಕಡೆ ಮಾಡೋ ಥರನೇ ಇವರಿಲ್ಲಿ ವೇಲ ಇಲ್ಲ ಅಂತಂದರೆ ಉತ್ಸವಂ ಅಂತ ಕರೀತಾರೆ. ಸೊ ಇದು ವರ್ಷಕ್ಕೆ ಒಂದ್ಸಲಿ ಇಲ್ಲಿ ನಡೆಯುತ್ತಂತೆ ಆ್ಯಂಡ್ ಲಾಸ್ಟ್ ಇಯರೇ ಬರಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಈ ವರ್ಷ ಬಂದೆ ಆ್ಯಂಡ್ ವೇಲ ಮಾತ್ರ ಸೂಪರಾಗಿತ್ತು. ಇದು ಆಲ್ಮೋಸ್ಟ್ 7 days ನಡೆಯುತ್ತೆ. ಸೊ ಆಲ್ಮೋಸ್ಟ್ 6 days ಒಂದೊಂದು ಮನೆತನದವರು ಇಲ್ಲಿ ಪೂಜೆಗೆ ಕೊಡ್ತಾರೆ. ಅದರಿಂದ 7 days ದ ಫೈನಲ್ ಒನ್. ಹೋಗಿದ್ದು ಫಸ್ಟ್ ದಿನ ನೈಟೇ ನಾವು ಜಾತ್ರೆ ನಡೆಯೋ ಮೇನ್ ಪ್ಲೇಸಸ್ಗೆ ಹೋದ್ವಿ. ಇಲ್ಲಿ ನೋಡ್ತಿರೋಂಥ ಒಂದು ಮನೆ, ಎಸ್ ಯು ಹರ್ಡ್ ಇಟ್ ರೈಟ್, ದಿಸ್ ಈಸ್ ಅ ಹೌಸ್. ಆ್ಯಕ್ಚುಲಿ ಬಂದುಬಿಟ್ಟು ಆಂಟಿಯವರ ಹಸ್ಬೆಂಡ್ ಅವ್ರದ್ದು ಆ್ಯನ್ಸಿಸ್ಟ್ರಲ್ ಮನೆ ಇದು. ಆಗಿನ ಕಾಲದಲ್ಲಿ ರಾಜರು ಬಾಳಿದ ಮನೆ ಅಂತ ಇದು. ನೈಟ್ ಶೂಟ್ ಮಾಡಿದೆ ಒಳಗಡೆ ಹೇಗಿದೆ ಅಂತ, ಬಟ್ ಐ ಥಿಂಕ್ ದ ಮಾರ್ನಿಂಗ್ ವರ್ಷನ್ ಇಸ್ ಬೆಟರ್. ಅದು ನೀವೇ ಮುಂದೆ ನೋಡ್ತೀರಾ. ಅಲ್ಲಿಂದ ನಾವು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಹೋಗೋ ದಾರಿಯಲ್ಲಿ ಈ ಪೆಟ್ಸ್ನೆಲ್ಲ ನೈಟ್ ವಾಕಿಂಗ್ ಅಂತ ಕರ್ಕೊಂಡು ಬರ್ತಾರಲ್ವ, ಅದೇ ಥರ ಇಲ್ಲಿ ಆನೆನ ವಾಕಿಂಗ್ಗೆ ಕರ್ಕೊಂಡು ಬರ್ತಿದ್ರು. ಆ್ಯಕ್ಚುಲಿ ವಾಕಿಂಗ್ ಅಲ್ಲ. ಸೊ ನೈಟ್ ಟೈಮೇ ಇಲ್ಲಿ ಆ ಒಂದು ಸಮಾರಂಭ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರನೇ ಈ ಆನೆನ ಮೆರವಣಿಗೆಗೆ ಅಂತ ತಯಾರಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ಎಷ್ಟು ಕ್ಯೂಟಾಗಿ ನಡ್ಕೊಂಡು ಹೋಗ್ತಿತ್ತು ಗೊತ್ತಾ. ಸೊ ಹಾಗೆ ವಾಪಸ್ ಮನೆ ಕಡೆಗೆ ಹೋಗುವಾಗ ಆಂಟಿ ಒಂದು ಸ್ಟೋರಿ ಹೇಳ್ತಿದ್ರು ನನಗೆ, ದಟ್ ಅವ್ರ ಮನೆ ಹತ್ರನೇ ಒಂದು ಮಾವಿನ ಮರಕ್ಕೆ ಆನೆನ ಕಟ್ ಹಾಕಿ ಆನೆಗೆ ಊಟ ಕೊಡೋದು, ಇಲ್ಲ ಆನೆ ನೋಡ್ಕೊಳೋದು, ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿದ್ರಂತೆ ಅವ್ರ ಚಿಕ್ಕ ವಯಸ್ಸಲ್ಲಿ. ಸೊ ಅದಕ್ಕೆ ನಾನು ಆಂಟಿಗೆ ಹೇಳ್ತಿದ್ದೆ, ನೀವು ತುಂಬ ಗ್ರೇಟು, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ. ನಾನು ಒಂದು ನಾಯಿ ಮರಿಗೆ ಕೂಡ ನಾನು ಸ್ನಾನ ಮಾಡಿಸಿದ್ದಿಲ್ಲ ಇದುವರೆಗೂ. ಎನಿವೇಸ್, ನನಗಂತೂ ಆನೆಗಳನ್ನ ಕಂಡ್ರೆ ಭಯ ಆಗುತ್ತೆ. ಬಟ್ ಈ ಸರ್ತಿ ಅಷ್ಟೊಂದೇನು ಭಯ ಏನಾಗಿಲ್ಲ, ಬಿಕಾಸ್ ತುಂಬ ಹತ್ತಿರದಿಂದ ನೋಡಿದೆ ಆ್ಯಂಡ್ ಸುಮಾರು ಜನ ಕೂಡ ನೋಡ್ತಿದ್ರಲ್ವ, ಸೊ ಸ್ವಲ್ಪ ಧೈರ್ಯ ಬಂತು. ಆ್ಯಂಡ್ ದೆನ್ ನಾವು ಮನೆ ಕಡೆಗೆ ಹೊರಟ್ವಿ ಟು ಹ್ಯಾವ್ ಅ ಡಿನ್ನರ್. ಆಂಟಿ ಹೇಳ್ತಿದ್ರು ಮತ್ತೆ ಸಮಾರಂಭ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗೋ ಟೈಮಿಂಗೆ ಅರೌಂಡ್ 10:30-11 ಅಂತ. ಆಗಲೇ ಪಟಾಕಿ ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಇಟ್ಸ್ ಅ ಸೈನ್ ದಟ್ ದೇ ಆರ್ ಸ್ಟಾರ್ಟಿಂಗ್. ಇದೆಲ್ಲ ಆ್ಯಕ್ಚುಲಿ ನನಗೆ ತುಂಬ ಹೊಸ್ತು. ನಮ್ಮೂರ ಕಡೆ ಎಲ್ಲ ಈ ಥರ ನಡೆಯಲ್ಲ ಅಲ್ವಾ. ಈ ಸರ್ತಿ ಅವರು 5 ಆನೆಗಳನ್ನ ಕರೆಸಿದ್ರು ಆ್ಯಂಡ್ ನಾವೆಲ್ಲ ಹಬ್ಬಬ್ಬ ಅಂತಂದರೆ ಮೈಸೂರು ದಸರಾ ಟೈಮಲ್ಲೇ ಅಲ್ವಾ ಆನೆಗಳನ್ನ ನೋಡೋದು, ಅದು ಸೋ ಮೆನಿ ನಂಬರ್ಸ್ ಅಂದರೆ. ಐ ವಾಸ್ ಈವನ್ ಅಮೇಜ್ಡ್ ಬೈ ದ ವೇ ಇಟ್ಸ್ ಕ್ಲೈಂಬಿಂಗ್ ದ ಸ್ಟೇರ್ಸ್. ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ಸೋ ಕ್ಯೂಟಾಗಿ ನಡ್ಕೊ ಬರ್ತಿದ್ದದು.
ಸೊ ಗುಡ್ ಅಲ್ಲ, ಟೇಕಿಂಗ್ ಪಾರ್ಟ್ ಇನ್ ಅ ಡಿಫ್ರೆಂಟ್ ಕಲ್ಚರ್. ತುಂಬಾ ಎಂಜಾಯ್ ಮಾಡ್ತಿದ್ರು. ಅದನ್ನ ನೋಡಿನೇ ನನಗೆ ತುಂಬ ಖುಷಿ ಆಗ್ತಿತ್ತು. ಅಫ್ಕೋರ್ಸ್ ಐ ವಾಸ್ ಟೂ ಶೈ ಟು ಗೋ ಆನ್ ಡಾನ್ಸ್. ಆ್ಯಂಡ್ ದ ನೆಕ್ಸ್ಟ್ ಡೇ, ವಾಟ್ ಅ ವ್ಯೂ. ಗುಡ್ ಮಾರ್ನಿಂಗ್. ಕಾಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ. ದಿಸ್ ಇಸ್ ಹೌ ಕೇರಳ ಲುಕ್ಸ್ ಇನ್ ದ ಮಾರ್ನಿಂಗ್. ಇವಾಗ ಎಷ್ಟು ತಣ್ಣಗಿದೆ. ನಾನು ಸ್ವಲ್ಪ ಹೊತ್ತಾದಮೇಲೆ ಸನ್ ವಿಲ್ ಕಮ್ ಅಪ್ ಆ್ಯಂಡ್ ತುಂಬ ಬಿಸಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗುಡ್ ಮಾರ್ನಿಂಗ್. ದಿಸ್ ಇಸ್ ಮೈ ಔಟ್ಫಿಟ್. ರೈಟ್, ಸೊ ನನ್ನ ಪೂರ್ತಿ ಲುಕ್ ಕಂಪ್ಲೀಟ್ ಆಗಿದೆ. ಅಫ್ಕೋರ್ಸ್ ದ ಮೆಸ್ ಐ ಹ್ಯಾವ್ ಟು ಕ್ಲೀನ್ ಇಟ್ ಅಪ್. ಓಂ ಧನದಾಯ ನಮಃ, ಓಂ ಧನಪ್ರದಾಯ ನಮಃ, ಓಂ ಧಾನ್ಯಪ್ರಿಯಾಯ. ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳೋಣ ಅಂತ ಈ ಮನೆ ಹತ್ರ ಬಂದ್ವಿ. ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ತೋರಿಸ್ಲಿಲ್ವಲ್ಲ ಆಗಲೇ. ಲೆಟ್ ಮಿ ಜಸ್ಟ್ ಶೋ ಯು ಗೈಸ್ ಹೌ ದಿಸ್ ಆ್ಯನ್ಸೆಸ್ಟ್ರಲ್ ಹೌಸ್ ಲುಕ್ಸ್ ಲೈಕ್. ಇದು ಆ್ಯಕ್ಚುಲಿ ಬಂದು ನಾವು ನಮ್ಮ ಕಡೆ ಎಲ್ಲ ತೊಟ್ಟಿ ಮನೆ ಅಂತಾರಲ್ಲ, ಆ ಥರ ಮನೆಯೇ. ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ 10 to 11 ರೂಮ್ಸ್ ಇತ್ತು ಅನಿಸುತ್ತೆ. ಆ್ಯಂಡ್ ಮೇಲೆ ಕೂಡ ಒಂದು ಫ್ಲೋರ್ ಇತ್ತು. ಆ್ಯಂಡ್ ಇಟ್ಸ್ ವೆರಿ ವೆಲ್ ಮೇಂಟೈನ್ಡ್ ನಿಜವಾಗ್ಲೂ. ಇದೇ ಥರ ಒಂದು 7 to 8 ಹೌಸಸ್ ಏನೋ ಇತ್ತಂತೆ ಈ ಊರಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ದೇ ಕುಡಂಟ್ ಸೇವ್ ದೆಮ್, ಎಲ್ಲ ಡೆಮಾಲಿಷ್ ಮಾಡಿಸ್ಬಿಟ್ಟಿದಾರಂತೆ. ಬಟ್ ದಿಸ್ ಇಸ್ ದ ಓನ್ಲಿ ಹೌಸ್ ದಟ್ ಸ್ಟ್ಯಾಂಡಿಂಗ್ ಟಿಲ್ ಡೇಟ್. ಓಕೆ, ಲೆಟ್ ಮಿ ಆಲ್ಸೋ ಶೋ ಯು ದ ಫಸ್ಟ್ ಫ್ಲೋರ್. ಐ ಕಾಂಟ್ ಬಿಲೀವ್ ದಟ್ ಇದು ಸುಮಾರು ವರ್ಷದಿಂದ ಹೀಗೆ ಸ್ಟ್ರಾಂಗಾಗಿ ನಿಂತಿದೆ ಅಂತ. ಎಷ್ಟು ರಾಜರೆಲ್ಲ ಈ ಒಂದು ಮನೆಯಲ್ಲಿ ಬಾಳಿರ್ಬೋದಲ್ವ. ಎನಿವೇಸ್, ಇಲ್ಲಿ ಕೂಡ ಆಲ್ಮೋಸ್ಟ್ 10 ರೂಮ್ಸ್ ಏನೋ ಇತ್ತು. ತುಂಬ ಹಳೇದು ಅಂತ ಗೊತ್ತಾಗುತ್ತೆ, ಬಟ್ ವೆರಿ ವೆಲ್ ಮೇಂಟೈನ್ಡ್. ಆ್ಯಂಡ್ ಆ್ಯಕ್ಚುಲಿ ಆ ಕಡೆ ಯಾವ ಡ್ಯಾನ್ಸರೂ ಇಲ್ಲ, ಜಸ್ಟ್ ಅಲ್ಲೊಂದು ಕಲ್ಯಾಣಿ ಇದೆ ಅಂತ ಹೇಳ್ತಿದ್ರು ಆಂಟಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಬನ್ನಿ, ಆ್ಯಸ್ ಇಫ್ ಐ ಆಮ್ ಲೀಡಿಂಗ್ ದ ವೇ. ನನಗೆ ಎಲ್ಲಿದೆ ಅಂತಲೂ ಸರಿ ಗೊತ್ತಿಲ್ಲ. ಆಂಟಿ ನೀನು ಮುಂದೆ ಹೋಗು ಅಂತ ಹೇಳಿದರು, ಸೊ ಅದಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ದಟ್ ಬ್ಯೂಟಿಫುಲ್ ಕಲ್ಯಾಣಿ. ಅಪ್ಪ ಅದು ಕಟ್ಟಿಲ್ವಾ? ಕಟ್ಟಿದಾರಲ್ಲ, ಕಟ್ಟಿದೆ. ಹಂಗೋ ಹಿಂಗೋ ಮಾಡಿ ಒಂದೆರಡು ಫೋಟೋಸ್ ತೊಗೊಂಡೆ, ಅದು ತುಂಬ ದೂರದಿಂದ. ಐ ಆಮ್ ಬ್ಯಾಕ್ ಫ್ರಮ್ ದ ಟೆಂಪಲ್. ಬರೋಷ್ಟರಲ್ಲಿ ಈ ಗತಿ ಆಗಿದೆ. ಮತ್ತು ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡು ಮನೆ ಸುತ್ತಮುತ್ತ ಇರೋ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇಲ್ಲಿರೋ ಮ್ಯಾಂಗೋನ ಇವಾಗ ಕೀಳೋದು. ನೋಡಿ, ಇವಾಗ ನಾನು ನೋಡು ಒಂದೆರಡು ನಿಮಿಷದಲ್ಲಿ ಬಂದು ಇಲ್ಲಿ ನೋಡು, ಹಿಂಗೆ ಹಿಂಗೋಡಿ ನೋಡು ಎಷ್ಟು ಮೆಲ್ಸಿದ್ದು ಅಂತ. ಒಂದೇ ಒಟ್ಟಿಗೆ ಜಾಕ್ ಫ್ರೂಟ್ನ ಕೂಡ ನಾವು ಬರೋವಾಗ ಬೆಂಗಳೂರಿಗೆ ತೊಗೊಂಡು ಬಂದ್ವಿ. ಬೆಂಗಳೂರಲ್ಲೆಲ್ಲ ನಾವು ಇದಕ್ಕೆ ಕಾಸು ಕೊಟ್ಟು ತೊಗೊಂಡು ತಿಂತೀವಿ, ಬಟ್ ಇಲ್ಲಂತೂ ಬೇಕೋ ಬೇಡವೋ ಅಂತ ಇತ್ತು. ಈ 4 ಮಾವಿನಕಾಯಿ ತೊಗೊಂಡೋಗಿ ಆಂಟಿ ತುಂಬ ರುಚಿಯಾಗಿರುವಂಥ ಒಂದು ಪಿಕ್ಕಲ್ ಮಾಡಿಕೊಟ್ರು. ಈವ್ನಿಂಗ್ ಆಗಿ ಸನ್ಸೆಟ್ ನೋಡುವ ಅಂತ ಟೆರೆಸ್ ಮೇಲೆ ಹೋದೆ. ನಿಜವಾಗ್ಲೂ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಡಿಸ್ಕ್ರೈಬ್ ಹೌ ಬ್ಯೂಟಿಫುಲ್ ಇಟ್ ವಾಸ್ ಅಂತ. ಮೈ ಕ್ಯಾಮ್ರಾ ವಾಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಫಾರ್ ದ ವ್ಯೂ ದಟ್ ಯು ಗೈಸ್ ಆರ್ ಸೀಯಿಂಗ್ ರೈಟ್ ನೌ. ಈ ದೇವಸ್ಥಾನದಲ್ಲಿ ಒಂದು ಪೂಜೆ ನಡೀತಾ ಇತ್ತು. ಅದನ್ನು ಮಲಯಾಳಮಲ್ಲಿ ಪರಚೊರಿಯಲ್ ಅಂತಾರಂತೆ, ಬಟ್ ನಂಗೆ ಕನ್ನಡದಲ್ಲಿ ಏನಂತಾರಂತ ಗೊತ್ತಿಲ್ಲ.
ನೀವಿಲ್ಲಿ ನೋಡ್ಬೋದು ಒಂದು 6 ಥರ ಕಾಣಿಕೆಗಳನ್ನ ಜೋಡಿಸಿಟ್ಟಿದ್ದಾರೆ ದೇವ್ರ ಮುಂದೆ. ಸೊ ನಾವು ದೇವರಲ್ಲಿ ಏನನ್ನ ಕೇಳ್ಕೋಬೇಕು ಅಂತ ಇದ್ದೀರೋ ಅದನ್ನು ಈ ಕಾಣಿಕೆ ಮುಖಾಂತರ ಕೇಳ್ಕೊಬೋದು. ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಏನನ್ನು ಕೇಳ್ಕೊಂಡಿರ್ಬೋದು ದೇವ್ರ ಹತ್ರ ಅಂತ. ಹಾಗೆ ಬೆಲ್ಲನ ಕೂಡ ನೋಡ್ಬೋದು, ಅದು ಬಂದು ಆರೋಗ್ಯಕ್ಕಂತೆ. ಆ್ಯಂಡ್ ಅಲ್ಲಿ ಅರ್ಶಿನದಿಂದ ಕವರ್ ಮಾಡಿರೋ ಅಡಿಕೆ ಕೂಡ ಇಟ್ಟಿದ್ರು, ಅದು ಬಂದು ಮಾಂಗಲ್ಯ ಭಾಗ್ಯಕ್ಕಂತೆ. ಇಲ್ಲಿರೋ ಒಂದೊಂದು ಐಟಮ್ ಕೂಡ ಒಂದೊಂದು ವಿಶಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೊಂದು ರಿಚುವಲ್ನ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಗೆ ಬಂದ್ರಿ. ಎಷ್ಟೊಂದು ಪ್ಯಾಡಿ ಫೀಲ್ಡ್ಸ್ನ ನೋಡಿದೆ ಅಪ್ಪ. ಕೋಕೋನಟ್ ಪ್ಯಾಡಿ ಫೀಲ್ಡ್ಸ್ ಅಫ್ಕೋರ್ಸ್ ಬನಾನಾ ಪ್ಲ್ಯಾಂಟ್ಸ್ ಕೂಡ ಇತ್ತು. ಆ್ಯಂಡ್ ಇದಂತೂ ಹೇಳಲೇಬೇಕು, ಈ ಊರಲ್ಲಂತೂ ಸುಮಾರು ಕಲ್ಯಾಣಿಗಳಿತ್ತು, ಲೆಕ್ಕಕ್ಕೆ ಇಲ್ಲ. ನಾನಂತೂ ಸಿಕ್ಕಾಪಟ್ಟೆ ನೋಡಿಬಿಟ್ಟೆ. ಅದಾದಮೇಲೆ ಮತ್ತೆ ನೈಟ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಇವತ್ತಿನ ಫಂಕ್ಷನ್ ಬಂದುಬಿಟ್ಟು ನಾನು ಆಗಲೇ ಆ್ಯನ್ಸಿಸ್ಟ್ರಲ್ ಹೌಸ್ ತೋರಿಸ್ತಲ್ಲ, ಅದ್ರ ಮುಂದೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ ಆನೆನ ಕರ್ಕೊಂಡು ಬರ್ತಾ ಇದ್ದಾರೆ. ಆನೆಗೆ ಊಟ ಎಲ್ಲ ಕೊಟ್ಟರು. ಜನಕ್ಕಂತೂ ಇಲ್ಲಿ ಆನೆ ಕಂಡ್ರೆ ಭಯನೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ಝೂಮ್ ಮಾಡಿ ವಿಡಿಯೋ ತೆಗಿತಿದ್ದೆ. ಆ್ಯಂಡ್ ಅಲ್ಲಿರೋ ಮಕ್ಕಳಿಗೆ ಕೂಡ ಸಿಕ್ಕಾಪಟ್ಟೆ ಧೈರ್ಯ ಅಪ್ಪ. ನನಗಂತೂ ಆ ಧೈರ್ಯದಲ್ಲ ಅರ್ಧ ಧೈರ್ಯನೂ ಬಂದಿಲ್ಲ ಮುಂದೆ ಹೋಗಿ. ಆ್ಯಂಡ್ ದ ನೈಟ್ ಪ್ರೊಸೆಷನ್ ಸ್ಟಾರ್ಟ್ಸ್. ಈ ದಿನ ಶಿಂಗಾರಿ ಮೇಳ ಇಲ್ಲ, ಇಟ್ಸ್ ಓನ್ಲಿ ಪಂಚವಾದ್ಯ. ಶಿಂಗಾರಿ ಮೇಳ ಬಂದುಬಿಟ್ಟು ನೀವು ಆಗಲೇ ನೋಡಿದ್ರಲ್ವ ಫಸ್ಟ್ ಡೇ ಪ್ರೊಸೆಷನಲ್ಲಿ, ಅದು. ಡೇ 3 ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ದಟ್ ವಾಸ್ ದ ಫೈನಲ್ ಡೇ ಆಫ್ ದ ಫೆಸ್ಟಿವಲ್ ಆ್ಯಂಡ್ ವಿ ಆಲ್ಸೋ ವೆಲ್ಕಮ್ 4 more ಎಲಿಫೆಂಟ್ಸ್. ಇಡೀ ಊರೇ ಬಂದುಬಿಟ್ಟಿತ್ತು ಅಲ್ಲಿ ಈ ಒಂದು 4 ಎಲಿಫೆಂಟ್ಸ್ನ ವೆಲ್ಕಮ್ ಮಾಡೋದಕ್ಕೆ. ಬಟ್ ಆ್ಯಕ್ಚುಲಿ ಇಲ್ಲಿ ನೋಡ್ತಿರೋದು 3 ಎಲಿಫೆಂಟ್ಸ್ ಅಲ್ವಾ. ಇನ್ನು ಒಂದು ಬಂದುಬಿಟ್ಟು ಲೇಟ್ ಲತೀಫ್. ಆ ಒಂದು ಆನೆ ಬಂದಾಗ ಅದು ಒಂದೇ ಆನೆ ಗಾಡಿ ಇಳಿದು ಅದಾಗದೆ ಕೆಳಗೆ ಬಂತು. ಇದನ್ನ ನೋಡಿ ಏನು ಬುದ್ಧಿ ಇರುತ್ತೆ ಅಲ್ವಾ ಆನೆಗಳಿಗೆ. ಅವ್ರು ಜಸ್ಟು ಕಾಲ ಮೇಲೆ ತಟ್ಟಿ ಕೆಳಗೆ ಇಳಿ ಅಂತ ಹೇಳಿದರು. ಆ್ಯಂಡ್ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಡೌನ್. ಏನು ಟ್ರಸ್ಟ್ ಅಲ್ವಾ, ನನಗೋಸ್ಕರ ಕೆಳಗಡೆ ಒಂದು ಚೇರ್ ಹಾಕಿದ್ದಾರೆ, ನಾನು ಇಳಿಬೇಕು ಈಗ ಅಂತ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲ. ಅದ್ರ ಪಾಡಿಗೆ ಅದು ಗಾಡಿ ಇಳಿತು ಆ್ಯಂಡ್ ಆ ಕಡೆಗೆ ನಡ್ಕೊಂಡು ಹೋಗ್ತಿತ್ತು. ಅಫ್ಕೋರ್ಸ್ ಅವರು ಜೊತೆ ಇದ್ದರು. ಆ್ಯಂಡ್ ದಟ್ಸ್ ಹೌ ದೇ ಆಲ್ ವೆಲ್ಕಮ್ಡ್ ದಿಸ್ 4 ಎಲಿಫೆಂಟ್ಸ್. ಬಟ್ ಪಾಪ ಇದಕ್ಕೆ ಯಾರೂ ಇರಲಿಲ್ಲ, ನಾವು ಮಾತ್ರ ನಿಂತಿದ್ರಿ ಸೈಡಲ್ಲಿ. ಸೊ ಆಗಲೇ ಹೇಳ್ದಂಗೆ ಇಟ್ ವಾಸ್ ಡೇ 3 ಆ್ಯಂಡ್ ಇಂಟ್ರೆಸ್ಟಿಂಗ್ ಡೇ ಬಿಕಾಸ್ ಇದು ಬಂದು ದ ಲಾಸ್ಟ್ ಡೇ ಆಫ್ ದಿಸ್ ಫೆಸ್ಟಿವಲ್. ನಾನು ಟಿಪಿಕಲ್ ಮಳ್ಳು ಅಟೈರ್ ಹಾಕ್ಕೊಂಡು ವೆಂಟ್ ಟುವರ್ಡ್ಸ್ ದ ಟೆಂಪಲ್. ಪ್ಯಾಡಿ ಫೀಲ್ಡಲ್ಲಿ ಈ ಥರ ಪಟಾಕಿಗಳನ್ನ ಹೊಡಿತಿದ್ರು. ಇಟ್ ವಾಸ್ ಟೂ ಲೌಡ್. ನಾನು ಆಗಲೇ ಹೇಳಿದ ಥರ ಇದು ಟೋಟಲಾಗಿ 7 days ನಡೆಯೋ ಫೆಸ್ಟಿವಲ್. ಬಟ್ ನಾವು ಹೋಗಿದ್ದು ಇನ್ನೇನು 3 ದಿನ ಉಳಿದಿದೆ ಅನ್ನೋ ಟೈಮಲ್ಲಿ. ಇದನ್ನು ನೋಡಿಕೊಂಡು ಮಾರ್ನಿಂಗ್ ಒಂದು ರೌಂಡ್ ಪೂಜೆ ಮುಗಿಸ್ಕೊಂಡು ಮನೆ ಕಡೆಗೆ ಬರುವಾಗ ನಾವಿದ್ದಿದ್ದು ಪಕ್ಕದ ಮನೆ ಕಾಂಪೌಂಡಲ್ಲೇ ಈ ಥರ 2 ಆನೆಗಳನ್ನ ಕಟ್ ಹಾಕಿದ್ರು. ಸರಿ ನೋಡೋಣ ಅಂತ ಹೋದ್ವಿ. ಅಲ್ಲೊಂದೆರಡು ಫೋಟೋ ಇಡ್ಸ್ಕೋಬೇಕು ಅಂತ ಆಸೆ ಆಯಿತು. ಅದು ಸ್ವಲ್ಪ ಹತ್ರದಿಂದ ಇತ್ತಲ್ವ, ಹೇಗೋ ಒಂಚೂರು ಧೈರ್ಯ ಮಾಡಿ ಒಂದೆರಡು ಫೋಟೋಸ್ ಇಡ್ಸ್ಕೊಂಡೆ. ನನ್ನ ಫೇಸಲ್ಲೇ ಆ ಭಯ ನೋಡ್ಬೋದಲ್ಲ ನೀವು. ನೋಡಿ ಈಗ ನೋಡು. ಹಾಯ್ ಮೇಡು. ಹಾಯ್ ಹಲೋ. ಸಾಕು 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 ಸಾಕು. ಉಮ್ಮ ಕೊಡು. ಏನ್ ಕಿಸ್ ಅಮ್ಮ ಇಲ್ಲಿ ಯಾರಿದು? ಅಫ್ಕೋರ್ಸ್ ನನಗೆ ಬೇರೆ ಏನೂ ಕೆಲಸ ಇರಲಿಲ್ಲ. ಚೆನ್ನಾಗಿ ರೆಡಿ ಆಗು, ಚೆನ್ನಾಗಿ ತಿನ್ನು, ಉತ್ಸವ ನೋಡು, ಎಂಜಾಯ್ ಮಾಡು, ಅದಷ್ಟೇ ಆಗಿತ್ತು.
ರಿಯಲಿ ಹ್ಯಾವ್ ಟು ಸೇ ದಿಸ್, ಸುಮಾರು ಹೊತ್ತು ಹಿಂಗೆ ಬಾರಿಸ್ತಾನೆ ಇದ್ರಪ್ಪ. ಆ್ಯಂಡ್ ಎಲ್ಲ ಆನೆಗಳನ್ನೂ ದೇವಸ್ಥಾನದ ಕಡೆಗೆ ಕರ್ಕೊಂಡು ಹೋದರು. ಸೊ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ದ ವ್ಯೂ ಅಗೇನ್ ವಾಸ್ ಸೋ ಅಮೇಝಿಂಗ್, ಸೋ ರಾಯಲ್. ನಾನಂತೂ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಎಷ್ಟು ಜನ ಇದ್ದರು ಅಂದರೆ 1,000ಕ್ಕೂ ಮೇಲೆ ಜನ ಅಂತೂ ಇರ್ಬೋದು ಅನಿಸುತ್ತೆ. ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಇನ್ನೇನು ರಾತ್ರಿ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತಲ್ವ. I was so damn tired but still wanted to enjoy the last day of the festival. ನಾನು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಮಳೆ ಬರ್ತಿತ್ತು. ಡೇ 4th ಅರ್ಲಿ ಮಾರ್ನಿಂಗ್ಗೆ ವ್ಯೂ ಇಷ್ಟೊಂದು ಚೆನ್ನಾಗಿತ್ತು. ಮಳೆ ಬಂದು ರಾತ್ರಿ ಎಲ್ಲ ಫುಲ್ ಮಳೆ. ಆ ಫೆಸ್ಟಿವಲ್ ಮುಗ್ದಾದ್ಮೇಲೆ ಮಳೆ ಆ್ಯಂಡ್ ಬಿಸಿ ಬಿಸಿ ಆಪಮ್ ಒಳ್ಳೆ ಕಾಂಬಿನೇಷನ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಊರು ಸುತ್ತೋಣ ಅಂತ ಹೊರಟ್ವಿ. ಮಳೆ ಬಂದಿದ್ದರಿಂದ ಆ ಪ್ಲೇಸಿನ ಬ್ಯೂಟಿ ಇದ್ದಿದ್ದು ಜಾಸ್ತಿ ಆಗಿಬಿಟ್ಟಿತ್ತು. ಫುಲ್ ಆಫ್ ಮ್ಯಾಂಗೋ ಟ್ರೀಸ್. ಬರೀ ಮ್ಯಾಂಗೋ ಟ್ರೀಸ್ ಇದೆ. ಇಕ್ಕೋ ಇಲ್ಲಿ ನೋಡಿ, ಇಲ್ಲಿ ಯಾಕಪ್ಪ ಈ ರಿಯಾಕ್ಷನ್ ಅಂತ ನೋಡ್ತಿದ್ದೀರಾ? ಮನೆ ನೋಡ್ರಿ, ಪ್ರತಿಯೊಂದು ಮನೆ ಕೂಡ ಆ ಊರಲ್ಲಿ ಏನು ಚೆನ್ನಾಗಿತ್ತು ಗೊತ್ತಾ. ಯೂಶ್ವಲಿ ಕೇರಳಲ್ಲೆಲ್ಲ ಮನೆಗಳು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾನು ಯಾರ್ಯಾರ ಮನೆಯೋ ಕ್ಯಾಪ್ಚರ್ ಮಾಡ್ತಿದ್ದೆ. ಈ ವಿಡಿಯೋ ನೋಡೋರು ಇಫ್ ಇನ್ ಕೇಸ್ ಆ ಮನೆಯವರಾಗಿದ್ದರೆ ಪ್ಲೀಸ್ ಡೋಂಟ್ ಹೇಟ್ ಮೀ, ಅವ್ರು ಯಾವ ಕೇಸು ಹಾಕಬೇಡ್ರಿ. ಸೊ ನಾವಿಲ್ಲಿ ಹೋಗ್ತಿರೋದು ಆಂಟಿಯವರ ಪ್ಯಾಡಿ ಫೀಲ್ಡ್ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು. ನನ್ನ ಫೋನ್ ಏನೇನು ಜಸ್ಟಿಸ್ ಮಾಡ್ತಿಲ್ಲ. ಲೈವಾಗಿ ನೋಡೋದಕ್ಕಂತೂ ಅಷ್ಟು ಚೆನ್ನಾಗಿತ್ತು. ಏನೇ ಆದರೂ ಒಂದು ಸರ್ತಿ ಆದರೂ ವರ್ಷದಲ್ಲಿ ಈ ಥರ ಒಂದು ಬ್ರೇಕ್ ತೊಗೊಳ್ಲೇಬೇಕು ನಮ್ಮ ಬಿಸಿ ಬ್ಯಾಂಗ್ಳೂರು ಲೈಫಿಂದ. ಸ್ಟ್ರೆಸ್ಸೆಲ್ಲ ಹಾಗೆ ಕರ್ಗೋಗುತ್ತೆ. ಈ ಮಳೆ, ಗಾಳಿ, ವಾತಾವರಣ ಎಲ್ಲ ನೋಡ್ತಿದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ. ಐ ವಿಶ್ ಐ ಕುಡ್ ಸ್ಟೇ ಇನ್ ಸಚ್ ಪ್ಲೇಸಸ್ ಫಾರ್ ಎವರ್. ಏನು ಮಾಡೋದು, ಹೇಗಿದ್ರು ಹೆಂಗಿದ್ರು ನಾವು ಬೆಂಗಳೂರವರೇ ಅಲ್ವಾ, ವಾಪಸ್ ಬರಲೇಬೇಕು ಒಂದಿನ. ಇಲ್ಲಿ ಅವರ ಪ್ಯಾಡಿ ಫೀಲ್ಡ್ ಅಲ್ಲದೆ ಒಂದು ಚಿಕ್ಕದಾಗಿ ತೋಟ ಕೂಡ ಇತ್ತು. ತೋಟದೊಳಗಡೆ ಎಷ್ಟೊಂದು ಗಿಡ ಮರ ಎಲ್ಲ ಬೆಳೆಸಿದ್ರು. ಮೀನುಗಳನ್ನ ಕೂಡ ಸಾಕಿದ್ರು. ಟಾರ್ಟಾಯ್ಸ್ ಇದೆ ಅಂತ ಹೇಳಿದ್ರು. ನೋಡೋಣ ಅಂತ ಹೋದೆ, ಬಟ್ ನನ್ನ ಬಾಯಿ ಸುಮ್ಮನೆ ಇರಲ್ಲ. ಏನಾಯಿತು ನೋಡಿ. ಬಾಯಿ ಸುಮ್ಮನೆ ಇರಲ್ಲ ಅಂತ ಅಂದರೆ ತಿಂದೆ ಅಂತಲ್ಲ, ನನ್ನ ಬಾಯಿ ಮುಚ್ಕೊಂಡಿದ್ದಿದ್ರೆ ಟಾರ್ಟಾಯ್ಸ್ನ ರೆಕಾರ್ಡ್ ಮಾಡ್ಬೋದಿತ್ತು. ಐ ಗಾಟ್ ಇನ್ ಟು ದ ಪ್ಯಾಡಿ ಫೀಲ್ಡ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತೆ ಒಳಗೋಯ್ತು. ಇಟ್ ರಿಯಲಿ ಹೇಟೆಡ್ ಮೀ ವಾಟ್. ಎನಿವೇಸ್ ವಾಪಸ್ ಬರೋ ದಾರಿಯಲ್ಲಿ ಯಾರ ಮನೇಲೋ ಫಿಶ್ ಮಾಡ್ತಿದ್ರು. ಘಮ ಅಂತ ಸ್ಮೆಲ್ ಬರ್ತಿತ್ತು. ಆಂಟಿ ಒಂದು ಮಾವಿನಕಾಯಿ ಕೂಡ ಕಿತ್ಕೊಟ್ರು. ಬಟ್ ತಿನ್ನೋಕ್ಕೆ ಯೋಗ ಇರಲಿಲ್ಲ. ನಾನು ಯಾರ್ದೋ ಮನೆಗೆ ಹೋಗಿ ಅಲ್ಲೇ ಮಾವಿನಕಾಯಿ ಬಿಟ್ಟು ಬಂದೆ. ಆ್ಯಂಡ್ ಲುಕ್ ಅಟ್ ದೋಸ್ ಪಿಂಕ್ ಮ್ಯಾಂಗೋಸ್, ಯಮ್ಮಿ. ಹಾಗೆ ಪ್ರಕೃತಿ ಸೌಂದರ್ಯನೆಲ್ಲ ಕಣ್ ತುಂಬಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ಇದು ಉಟ್ಪಿಕ್ಕರ್ ಅನಿಸುತ್ತೆ. ಮನೆ ಒಳಗಡೆ ಬಂದುಬಿಟ್ಟಿತ್ತು ಪಾಪ. ಅದಕ್ಕೆ ನೀರೆಲ್ಲ ಕುಡಿಸಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಬಿಟ್ವಿ, ಅದು ಹೊರಗೆ ಹೋಗುತ್ತೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಬೀಕಿತ್ತು ಅದಕ್ಕೆ.
ಯಪ್ಪ ಎಷ್ಟು ಶಾರ್ಪಾಗಿದೆ ನೋಡಿ. ಬಟ್ ಇಟ್ ವಾಸ್ ಸೋ ಪ್ರಿಟಿ ಗೊತ್ತಾ, ದ ಕಲರ್ ಆ್ಯಂಡ್ ಆಲ್, ಬಟ್ ಸೋ ಸ್ಕೇರಿ ಅಟ್ ದ ಸೇಮ್ ಟೈಮ್. ಮನೇಲಿ ಕೂತು ಏನು ಮಾಡೋದು, ಇನ್ನೂ ಒಂದು ಸ್ವಲ್ಪ ಊರು ಸುತ್ತೋಣ ಅಂತ ಯಾವುದೋ ಒಂದು ನ್ಯಾಚುರಲ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಂಟಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದರು. ಬಟ್ ಅನ್ಫಾರ್ಚುನೇಟ್ಲಿ ಆ ಫಾಲ್ಸ್ನ ನೋಡೋಕ್ಕೆ ಆಗಲಿಲ್ಲ. ಯೂ ಟರ್ನ್ ಮಾಡ್ಕೊಂಡು ಬಂದ್ವಿ. ಫರ್ಗೆಟ್ ಅಬೌಟ್ ದ ಡೆಸ್ಟಿನೇಷನ್, ಹೋಗೋ ದಾರಿ ಮಾತ್ರ ಸಖತ್ತಾಗಿತ್ತು. ಜಸ್ಟ್ ಲುಕ್ ಅಟ್ ದ ಸೀನರಿ ಆನ್ ದ ವೇ. ಕಾಡಲ್ಲಿ ಕಾಮಾಗೆ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗ್ತಿದ್ವಿ. ಎನಿವೇಸ್ ಏನು ಮಾಡೋದು, ವಾಟರ್ಫಾಲ್ ಸಿಗಲಿಲ್ಲ, ಅದಕ್ಕಂತಲೇ ವಾಪಸ್ ಬರಬೇಕಾಯ್ತು. ಹಾಗೆ ವಾಪಸ್ ಬರುವಾಗ ಈ ಥರ ಟ್ವಿಸ್ಟೆಡ್ ಮರನ ನೋಡಿದೆ. ಮರದ ಮೇಲೆ ಯಾರ್ದೋ ಒಂದು ಹೆಸರು ಬರೆದಿದ್ರು, ಓದ್ತಾ ಇದ್ದೆ. ತುಂಬಾ ದೊಡ್ಡದಾಗಿತ್ತು ಮರ ಮಾತ್ರ, ಕಂಪ್ಲೀಟ್ಲಿ ಟ್ವಿಸ್ಟೆಡ್ ಬ್ರಾಂಚ್. ಹಾಗೆ ಕುತ್ಕೊಂಡು ಒಂದೆರಡು ಪೋಸ್ಟ್ ಮಾಡಿದೆ, ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ ಟುವರ್ಡ್ಸ್ ಮಳಂಪುರ. ಐ ಥಿಂಕ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಆ್ಯಂಡ್ ದೆನ್ ಇದು ಅಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೇಬಲ್ ಕಾರಲ್ಲಿ. ಇಟ್ ವಾಸ್ ಸೋ ಅಮೇಝಿಂಗ್. ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ಸ್ ಇತ್ತು. ತುಂಬಾ ಕಾಮ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಆ್ಯಂಡ್ ಕೆಳಗೆ ನೋಡ್ತಿರ್ಬೇಕಂದ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು. ಈ ಜರಿ ಆಗಿರಲಿ ಮತ್ತು ಆ ಪಾಂಡ್ ಆಗಿರಲಿ. ನೀವು ನೆಕ್ಸ್ಟ್ ಟೈಮ್ ಮಳಂಪುಳಗೆ ಬರ್ತಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಈ ಪಾರ್ಕ್ನ ನೀವು ನೋಡಲೇಬೇಕು. ಆ್ಯಂಡ್ ಅಫ್ಕೋರ್ಸ್ ಈ ಕೇಬಲ್ ಕಾರ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಗೈಸ್ ಹ್ಯಾವ್ ಸೀನ್ ದಿಸ್. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿದ್ದೆ. ಇದು ಬಂದು ಯಕ್ಷಿ ಪಾರ್ಕ್ ಅಂತ ಕರೀತಾರೆ. ಈ ಸ್ಕಲ್ಪ್ಚರಿಂದ ಒಂದು ಕತೆ ಇದೆ, ಯು ಕ್ಯಾನ್ ಗೂಗಲ್ ಆ್ಯಂಡ್ ಸಿ ವಾಟ್ ಇಟ್ ಈಸ್ ಅಂತ. ಹಾಗೆ ಪಾರ್ಕ್ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಹೊರಡೋ ದಾರಿಯಲ್ಲಿ ಎಲ್ಲ ಕಡೆ ಈ ಸ್ನ್ಯಾಕ್ ಕಾಣಿಸ್ತಾನೆ ಇತ್ತು. ಮನೆಗೆ ಬರೋ ಅಷ್ಟರಲ್ಲೇ ಹೆವಿ ಮಳೆ ಸ್ಟಾರ್ಟ್ ಆಗಿತ್ತು. ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗೆ ತುಂಬ ಹಾಯಾಗಿ ತಂಪಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಳೆ ಬಂದು ನಿಂತಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಊರು ಸುತ್ತೋಣ ಅಂತ ವಿ ವೆಂಟ್ ಟುವರ್ಡ್ಸ್ ಪಾಲಕ್ಕಾಡ್ ಫೋರ್ಟ್. This fort is a historical fort built by Hyder Ali back in 1700s. This is actually situated in the center of the Palakkad city. ನೀವಿಲ್ಲಿ ಟಾಪ್ ಕಾರ್ನರ್ ನೋಡ್ಬೋದು. ದಿಸ್ ಈಸ್ ದ ಏರಿಯಲ್ ವ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಫೋರ್ಟ್. ಇಟ್ಸ್ ಸೋ ಬ್ಯೂಟಿಫುಲ್. ಈ ಫೋರ್ಟ್ನ ಹೈದರ್ ಅಲಿ ಅವ್ರ ಮಗ ಟಿಪ್ಪು ಸುಲ್ತಾನ್ ಅವರು ಮಿಲಿಟ್ರಿ ಬೇಸ್ ಆಗಿ ಯೂಸ್ ಮಾಡ್ತಿದ್ರಂತೆ ಅಗೇನ್ಸ್ಟ್ ಬ್ರಿಟಿಷ್. ಒಳಗಡೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಫೋರ್ಟ್ ಮಾತ್ರ. ನೀವು ನೆಕ್ಸ್ಟ್ ಟೈಮ್ ಪಾಲಕ್ಕಾಡ್ಗೆ ಬಂದರೆ ಯು ಮಸ್ಟ್ ವಿಸಿಟ್ ದಿಸ್ ಫೋರ್ಟ್. ದೇವ್ರ ದರ್ಶನ ಮಾಡಿಕೊಂಡು ಐ ಜಸ್ಟ್ ವಾಂಟೆಡ್ ಟು ಸಿ ವಾಟ್ಸ್ ಆ್ಯಕ್ಚುಲಿ ಇನ್ಸೈಡ್ ದಿಸ್ ಫೋರ್ಟ್. ತುಂಬ ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಸಮ್ ಕೈಂಡ್ ಆಫ್ ಗೌರ್ಮೆಂಟ್ ಆಫೀಸ್ ಓವರ್ ದೇರ್. ತುಂಬ ಖಾಲಿ ಇದ್ದಿದ್ದರಿಂದ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತಿತ್ತು. ನಾವು ಸುಮ್ಮನೆ ಫೋರ್ಟ್ ಸುತ್ತ ಹಾಗೆ ತಿರುಗಾಡ್ಕೊಂಡು ನಾವು ಸುತ್ತಾಕೊಂಡು ಬರ್ತಿದ್ದೀರಿ. ಒಳ್ಳೆ ದೇವಸ್ಥಾನ ಥರ ಪ್ರದಕ್ಷಿಣೆ ಮಾಡ್ಕೊಂಡು. ಸಿಕ್ಕಾಪಟ್ಟೆ ಹಬ್ಬೆ ಎಲ್ಲ ಅಂತೆ. ಇದೇನ್ ಮರ? ಇದು ಬ್ಯಾನಿ ಅಂತಾನೆ. ಹತ್ತಿ ಪರಮ ಅಂತಾರಲ್ಲ, ಅದೇ ಹತ್ತಿ ಹಣ್ಣು. ಅದನ್ನೇ ಬ್ಯಾನಿ ಅಂತಿಲ್ಲ. ನಾನು ಮತ್ತು ಆಂಟಿ ನಮ್ಮ ಓನ್ ಸ್ಪೇಸಲ್ಲಿದ್ವಿ. ಸೋ ಕಾಮ್ ಆ್ಯಂಡ್ ರಿಲ್ಯಾಕ್ಸಿಂಗ್. ಬಿಸಿಲು ಅಷ್ಟೊಂದು ಇರಲಿಲ್ಲ ಬಿಕಾಸ್ ಮೋಡ ಇತ್ತು.
ಮಳೆ ಸ್ಟಾರ್ಟ್ ಆಗಿತ್ತಲ್ವಾ. ಆ್ಯಂಡ್ ಹಿಯರ್ಸ್ ದ ಹಿಸ್ಟ್ರಿ. ಯು ಕ್ಯಾನ್ ಜಸ್ಟ್ ಗೂಗಲ್ ಆ್ಯಂಡ್ ಸಿ ಅಬೌಟ್ ದಿಸ್ ಫುಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆರ್ ವೆನ್ ಎವರ್ ಯು ವಿಸಿಟ್. ಹೋಗೋ ದಾರಿಯಲ್ಲೇ ನನ್ನ ಕಣ್ಣಿದ್ರ ಮೇಲೆ ಹೋಯಿತು. ತಿನ್ನಲೇಬೇಕು ಅಂತ ಮ್ಯಾಂಗೋ ಆ್ಯಂಡ್ ಪೈನಾಪಲ್ ತೊಗೊಂಡು ಟೇಸ್ಟ್ ಮಾಡಿದೆ. ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ. ನಾನು ಇದನ್ನು ಫಸ್ಟ್ ಟೈಮ್ ಅಲ್ಲ ತಿಂತಿರೋದು, ಸೆಕೆಂಡ್ ಟೈಮ್, ಬಟ್ ಸ್ಟಿಲ್ ಇಟ್ ವಾಸ್ ಸೋ ಗುಡ್. ಹಾಗೆ ಅಲ್ಲಿಂದ ವಿ ವೆಂಟ್ ಟುವರ್ಡ್ಸ್ ಟೌನ್ ಫಾರ್ ಶಾಪಿಂಗ್. ಮನೆಗೆ ವಾಪಸ್ ಬರುವಾಗ ಖಾಲಿ ಕೈಯಲ್ಲಿ ಬರೋದು ಚೆನ್ನಾಗಿರಲ್ಲ ಅಲ್ವಾ. ಆ್ಯಂಡ್ ಮನೆಯಲ್ಲೂ ಕೂಡ ನನಗೇನು ತಂದೆ ಅಂತ ಕೇಳ್ತಿರ್ತಾರೆ. ಸೊ ಬೆಟರ್ ಒಂದು ಸ್ವಲ್ಪ ಏನಾದರೂ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಶಾಪಿಂಗ್ ಮುಗಿಸ್ಕೊಂಡು, ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಸೊ ಬಿಸಿ ಬಿಸಿ ಬಿರಿಯಾನಿ ಮತ್ತು ಪರೋಟ ತಿನ್ಕೊಂಡು ನಾವು ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಮನೆಗೆ. ಬಸ್ಸಲ್ಲಿ ಏನು ವೈಬ್ ಇತ್ತು ಗೊತ್ತಾ, ಆ ಮಳೆಗೂ ಅವ್ರು ಹಾಕ್ತಿದ್ದು ರೊಮ್ಯಾಂಟಿಕ್ ಸಾಂಗ್ಸ್ಗೂ. ಬ್ಯಾಕ್ ಹೋಮ್ ಬಿಸಿ ಬಿಸಿ ಜಾಕ್ ಫ್ರೂಟ್ ಚಿಪ್ಸ್ ಮಾಡೋಣ ಅಂತ ಆಂಟಿ ಚಿಪ್ಸ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ರು. ನಾನು ಇದೊಂದು ವ್ಲಾಗ್ ಹಾಕ್ತೀನಿ ಸಪ್ರೇಟಾಗಿ. ಆ್ಯಕ್ಚುಲಿ ಬಂದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ. ಆ್ಯಂಡ್ ಈವ್ನಿಂಗ್ ಫಾರ್ ಮೈ ಸರ್ಪ್ರೈಸ್ ದೇರ್ ವಾಸ್ ದಿಸ್ ಗಾನಮೇಳ. ಆಹಾ ಏನು ವೈಬ್ ಗೊತ್ತಾ. ಎಸ್ಪೆಷಲಿ ಐ ಲೈಕ್ ದ ಡ್ರಮ್ಮರ್. ಕ್ರಶ್ ಆಗಿಬಿಟ್ಟಿತ್ತು. ಸೂಪರಾಗಿ ಬಾರಿಸಿದ್ರಿ ಅಣ್ಣ ಅಂತ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಧೈರ್ಯ ಇಲ್ಲ. ಡೇ 6, ದ ಫೈನಲ್ ಡೇ. ಪಾಲಕ್ಕಾಡ್ಗೆ ಬಾಯ್ ಹೇಳಬೇಕಿತ್ತು. ಇಟ್ಸ್ ನಾಟ್ ಇನ್ ದ ಮಾರ್ನಿಂಗ್, ದ ಟ್ರೈನ್ ವಾಸ್ ಬುಕ್ಡ್ ಫಾರ್ ದ ನೈಟ್. ಎನಿವೇಸ್ 2 ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಹೊರಟ್ವಿ ಇನ್ ದ ಮಾರ್ನಿಂಗ್. ಎಷ್ಟು ಚೆನ್ನಾಗಿರುತ್ತೆ ಇಲ್ಲೆಲ್ಲ ದೇವಸ್ಥಾನ. ದ ಟೈಡಿನೆಸ್ ಆಗಿರ್ಬೋದು, ದ ಕಾಮ್ನೆಸ್ ಆಗಿರ್ಬೋದು, ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇಲ್ಲೇ ಒಂದು ಹಿಲ್ ಕೂಡ ನೋಡಿದ್ವಿ, ಬಟ್ ವಿ ಕುಡಂಟ್ ಕ್ಲೈಂಬ್ ಇಟ್. ತುಂಬಾ ಬಿಸಿಲಿತ್ತು. ಆ್ಯಂಡ್ ದೆನ್ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ದಂಥ ಒಂದು ಕಲ್ಯಾಣಿ ಇದು. ಇಟ್ ವಾಸ್ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್. ಆಗಲೇ ಹೇಳ್ದಂಗೆ ಈ ಊರೆಲ್ಲ ಕಲ್ಯಾಣಿಗಳೇ ಇದ್ದಾವೆ ಅಂತ ಅನಿಸುತ್ತೆ. ಇನ್ನು ಎಷ್ಟಿದೆಯೋ ಏನೋ, ನನ್ನ ಕಣ್ಣು ಕಾಣಿಸಿದ್ದು ಐ ಕಾಂಟ್ ಕೌಂಟ್, ಅಷ್ಟು ಕಾಣಿಸ್ತು ನನ್ನ ಕಣ್ಣಿಗೆ. ಹಾಗೆ ನಾವು ಈ ಕಲ್ಯಾಣಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬೇರೆ ದೇವಸ್ಥಾನದ ಕಡೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರೋಂಥ ಒಂದು ಟೌನ್ ಹೆಸರು ನನಗೆ ನೆನಪಿಲ್ಲ, ಬಟ್ ಐ ಕ್ಯಾನ್ ಜಸ್ಟ್ ಸೇ ದ್ಯಾಟ್ ದಿಸ್ ಇಸ್ ಅ ವೆರಿ ಯುನೀಕ್ ಟೌನ್. ಬರೀ ಬ್ರಾಹ್ಮಣ್ಸ್ ಅವರು ಇರೋ ಒಂದು ಜಾಗ ಆಗಿತ್ತು ಆಂಟಿ ಹೇಳಿದ ಪ್ರಕಾರ. ಯೂಶ್ವಲಿ ಮಲಯಾಳೀಸ್ ಅವ್ರ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕೋದು ತುಂಬ ರೇರು. ಒಂದು ಪಕ್ಷ ಹಾಕೋದೇ ಇಲ್ಲ, ಬಟ್ ಇಲ್ಲಿ ನೋಡ್ತಿದ್ರೆ ಎಲ್ಲರ ಮನೆ ಮುಂದೆನೂ ರಂಗೋಲಿ ಇತ್ತು. ದ್ಯಾಟ್ ಇಂಡಿಕೇಟ್ಸ್ ದೇ ಆರ್ ಆಲ್ ತಮಿಳ್ ಬ್ರಾಹ್ಮಿನ್ಸ್ ಅಂತ, ಆರ್ ಮಲಯಾಳಿ ಬ್ರಾಹ್ಮಿನ್, ಐ ಆಮ್ ನಾಟ್ ಶೋರ್ ದೋ. ಆದರೆ ಆ ಒಂದು ಸ್ಟ್ರೀಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಬಿಸಿಲಿದ್ದರಿಂದ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಂಡ್ ಮನೆಗೆ ಹೋಗಿದ ತಕ್ಷಣ ನಾನು ಒಂದು ನ್ಯಾಪ್ ತೊಗೊಂಡು ಆಚೆ ಕಡೆ ಬಂದು ನೋಡ್ತೀನಿ, ಆಂಟಿ ಎಲ್ಲ ಮಾವಿನಕಾಯಿನ ಉದುರಿಸಿ ಕೆಳಗಡೆ ಹಾಕಿದ್ರು. ಸೊ ಅದನ್ನೆಲ್ಲ ನಾನು ಒಂದೊಂದೇ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಒಂದು ಕಡೆ ಗ್ಯಾದರ್ ಮಾಡಿಟ್ಟೆ. ಕಾಸ್ ದೇ ಆರ್ ಆಲ್ ಕಮಿಂಗ್ ವಿತ್ ಅಸ್ ಟು ಬ್ಯಾಂಗ್ಳೂರ್. He was actually sad that we are leaving, but anyway ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ ನಾನು ಬರ್ತೀನಿ ಅಂತ. ಬಿಡೋ ಅಂಥ ಸಮಯ ಆಯಿತು. ಐ ಜಸ್ಟ್ ಲವ್ ದಿಸ್ ಪ್ಲೇಸ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಹ್ಯಾಪಿ ಸ್ಟೇ. ಇನ್ಯಾವಾಗ ಬರ್ತೀನೋ ಅದಂತೂ ಗೊತ್ತಿಲ್ಲ. ಟೈಮ್ ಆಯಿತು, ಟಾಟಾ ಬಾಯ್ ಬಾಯ್ ಹೇಳ್ತಿದ್ದೀನಿ. ನೆಕ್ಸ್ಟ್ ಡೇ ವಿ ರೀಚ್ಡ್ ಅರ್ಲಿ ಇನ್ ದ ಮಾರ್ನಿಂಗ್ ಟು ನಮ್ಮ ಬೆಂಗಳೂರು. That was all about my Kerala trip this summer. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.